ಹಲೋ ಸ್ಟೂಡೆಂಟ್ಸ್, ಇವತ್ತು ನಾನು ನಿಮಗೆ ವೆರಿ ಇಂಪಾರ್ಟೆಂಟ್ ಆದಂತ ಕರೆಂಟ್ ಎಲೆಕ್ಟ್ರಿಸಿಟಿನಲ್ಲಿ ಡ್ರಿಫ್ಟ್ ವೆಲಾಸಿಟಿ ಆಫ್ ಎಲೆಕ್ಟ್ರಾನ್ ಅನ್ನು ಯಾವ ರೀತಿ ಡಿರೈವ್ ಮಾಡಬೇಕು ಅಂತೇಳಿ ನಾನು ವೆರಿ ಸಿಂಪ್ಲೆಸ್ಟ್ ವೇನಲ್ಲಿ ಸರಳ ರೀತಿಯಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಯಾವ ರೀತಿ ಅಂತ ನೋಡೋಣ. ಈಗ ಡ್ರಿಫ್ಟ್ ವೆಲಾಸಿಟಿ ಅಂದ್ರೆ ಡೆಫಿನೇಷನ್, ಇಟ್ ಇಸ್ ಅನ್ ಎವರೇಜ್ ವೆಲಾಸಿಟಿ ಆಫ್ ದ ಎಲೆಕ್ಟ್ರಾನ್ ಗೆಟ್ ಡ್ರಿಫ್ಟೆಡ್ ಬೈ ದ ಇನ್ಫ್ಲುಯೆನ್ಸ್ ಆಫ್ ದ ಎಲೆಕ್ಟ್ರಿಕ್ ಫೀಲ್ಡ್. ಅಂದ್ರೆ ನಾವು ಎಲೆಕ್ಟ್ರಾನ್ ನ ಎವರೇಜ್ ವೆಲಾಸಿಟಿಯನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಎಲೆಕ್ಟ್ರಾನ್ ಎವರೇಜ್ ವೆಲಾಸಿಟಿ ಕ್ಯಾಲ್ಕುಲೇಟ್ ಮಾಡಬೇಕಿದೆ. ಇಲ್ಲಿ ಡಯಾಗ್ರಾಮ್ ಅಲ್ಲಿ ಜಸ್ಟ್ ತೋರಿಸ್ತಾ ಇದ್ದೇವೆ. ಡಯಾಗ್ರಾಮ್ ನಮಗೆ ಕಂಪಲ್ಸರಿ ಪಾರ್ಟ್ ಅಲ್ಲ, ಡಯಾಗ್ರಾಮ್ ಇದ್ರೂ ಕೂಡ ನಡೆಯುತ್ತೆ. ಬಟ್ ಇಲ್ಲಿ ತೋರಿಸೋದು ಬೆಟರ್. ಒಂದು ಕಂಡಕ್ಟರ್ ನಲ್ಲಿ ಸೊ ನಾವು ಎರಡು ಎಂಡಿಗೆ ಪಾಸಿಟಿವ್ ನೆಗೆಟಿವ್ ಪೊಟೆನ್ಶಿಯಲ್ ಎಂಡ್ ಮಾಡಿದಾಗ ಸೊ ಎಲೆಕ್ಟ್ರಿಕ್ ಫೀಲ್ಡ್ ಸೆಟಪ್ ಆಗುತ್ತೆ. ಈ ಎಲೆಕ್ಟ್ರಿಕ್ ಫೀಲ್ಡ್ ಹೈಯರ್ ಪೊಟೆನ್ಶಿಯಲ್ ಟು ಲೋವರ್ ಪೊಟೆನ್ಶಿಯಲ್ ಗೆ ಡೈರೆಕ್ಷನ್ ಆಗಿರುತ್ತೆ. ಈ ಎಲೆಕ್ಟ್ರಿಕ್ ಫೀಲ್ಡ್ ಇಂದ ಎಲೆಕ್ಟ್ರಾನ್ಸ್ ನಮಗೆ ಫೋರ್ಸ್ ಇನ್ಫ್ಲುಯೆನ್ಸ್ ಆಗಿ ಇಲ್ಲಿ ಎಕ್ಸಿಲರೇಟ್ ಆಗ್ತಾವ, ಡ್ರಿಫ್ಟ್ ಆಗ್ತಾವ. ಸೊ ದಿಸ್ ಡ್ರಿಫ್ಟಿಂಗ್ ಎವರೇಜ್ ವೆಲಾಸಿಟಿ ವಿ ನೀಡ್ ಟು ಕ್ಯಾಲ್ಕುಲೇಟ್. ಈ ಡ್ರಿಫ್ಟಿಂಗ್ ವೆಲಾಸಿಟಿ ಯಾವ ರೀತಿ ಇದೆ ಅದನ್ನೇ ಕ್ಯಾಲ್ಕುಲೇಟ್ ಮಾಡೋಣ. ಜಸ್ಟ್ 3 ಸ್ಟೆಪ್ಸ್ ಇದೆ. 3 ಸ್ಟೆಪ್ಸ್ ನಲ್ಲಿ ನಮಗೆ ಆನ್ಸರ್ ಬರುತ್ತೆ. ವೆರಿ ಸಿಂಪಲ್ ಅಂಡ್ ಇಂಪಾರ್ಟೆಂಟ್. ಓಕೆ, ಸ್ಟಾರ್ಟ್ ಮಾಡೋಣ. ಈಗ ಅದರಲ್ಲಿ ಫಸ್ಟ್ ಮೊದಲಿಗೆ ನಾವು ವಾಟ್ ಇಸ್ ದ ಫೋರ್ಸ್ ಆನ್ ಈಚ್ ಎಲೆಕ್ಟ್ರಾನ್. ಫಸ್ಟ್ ನಾವು ಒಂದು ಎಲೆಕ್ಟ್ರಾನ್ ಮೇಲೆ ಎಲೆಕ್ಟ್ರಿಕ್ ಫೀಲ್ಡ್ ಇಂದ ಫೋರ್ಸ್ ಎಷ್ಟಿದೆ ಕ್ಯಾಲ್ಕುಲೇಟ್ ಮಾಡೋದು. ಫೋರ್ಸ್ ಆನ್ ಈಚ್ ಎಲೆಕ್ಟ್ರಾನ್. ಸೊ each electron ಮೇಲೆ force is equal to charge into electric field ಇದೆ ಫಾರ್ಮುಲಾ. So it is minus E is the charge and electric field is E. ಇದು ಒಂದು ಎಲೆಕ್ಟ್ರಾನ್ ಮೇಲೆ force. So it is called equation number 1 simply. And using Newton's law of law, the force is defined as force is equal to mass into acceleration. You call it is equation number 2. ಇದು equation number 2 ಆಗುತ್ತೆ. From 1 and 2. So then the mass into acceleration is equal to electric charge into electric field. Therefore, acceleration of an electron. So illi acceleration of electron acceleration minus E by m anta agutte. So it is called equation number 3. So now using the kinetic equation. ಈಗ kinetic equation ಅನ್ನು velocity ಗೆ ನಾವು acceleration ಗುರುತಿಸಿದಾಗ kinetic equation ಅನ್ನು ಯೂಸ್ ಮಾಡಬಹುದು. So using kinetic equation. Okay, by using kinetic equation, what is the equation formula? So V, final velocity is known as the drift velocity of the electrons, equal to then initial velocity, say V0 plus acceleration into time interval. So initial time interval is known as a relaxation time. So it is the time interval between the successive collision of the electrons. ಅಂದ್ರೆ ಎರಡು ಎಲೆಕ್ಟ್ರಾನ್ಗಳು collision ಆದ್ಮೇಲೆ ಆಗೋ ಟೈಮ್ ಇಂಟರ್ವಲ್ ಅನ್ನು ನಾವು ರಿಲ್ಯಾಕ್ಸೇಷನ್ ಟೈಮ್ ಅಂತ ಕರೀತೀವಿ. So now one more point. So initial, now we assume that initial average velocity of the electron. So this magnitude is equal to 0. ಅಂದ್ರೆ electrons ಗೆ initially average velocity 0 ಆಗುತ್ತೆ because of random motion. So now substitute from equation 3. So therefore drift velocity equal to ಇದು ವ್ಯಾಲ್ಯೂ 0 ಆಗುತ್ತೆ. acceleration ಅಂದ್ರೆ minus E by m into tau. So therefore finally we can write now. So ಇದನ್ನು minus E by m into tau ಅಂತ ಬರೆದ್ರೆ so derivation ಮುಗಿದೋಯ್ತು. So this is the drift velocity. Important ಇದೆ. So it is an average velocity of an electron which get drifted by the influence of the electric field. Okay, thank you.